ಸ್ವಪ್ನವನ್ನು ಕಂಡಂತೆ ಏಕೆ ಎಚ್ಚರಗೊಂಡೆ? ಲಕ್ಷ್ಮಣ, ನನ್ನ ಸೀತೆ ಆ ರಾಕ್ಷಸರ ಬಂಧನದಿಂದ ಪಾರು ಮಾಡುವಂತೆ ಸಂಕಟದಿಂದ ಪ್ರಲಾಪಿಸಿದಂತಾಯಿತು. ಆ ರಾಕ್ಷಸರು ನನ್ನ ಸೀತೆಗೆ ಎಷ್ಟು ಹಿಂಸೆ ಮಾಡುತ್ತಿರುವರು, ಅವಳು ಅದನ್ನು ಹೇಗೆ ಸಹಿಸುತ್ತಿರುವಳು ಎಂದು ನೆನೆದುಕೊಂಡರೆ ನನ್ನ ಹೃದಯ ನೋವಿನಿಂದ ತುಂಬಿ ಬರುತ್ತಿದೆ. ಲಕ್ಷ್ಮಣ ಸಹೋದರ, ಈ ವೇಳೆಗಾಗಲೇ ನಿನ್ನ ಪರಾಕ್ರಮವೇನೆಂದು ಆ ದುಷ್ಟ ರಾವಣನಿಗೆ ತಿಳಿದಿರುತ್ತದೆ. ಜನಸ್ಥಾನದಲ್ಲಿ ಖರ ದೂಷಣರಾದಿಯಾಗಿ 14,000 ರಾಕ್ಷಸರ ಮಾರಣ ಹೋಮ ನಡೆದ ಮೇಲೂ ಆ ದುಷ್ಟ ರಾವಣ ಅತ್ತಿಗೆಗೆ ಹಿಂಸೆ ಮಾಡುವ ಧೈರ್ಯ ಮಾಡಿರಲಾರ. ಸಹೋದರ, ಅತ್ತಿಗೆ ಖಂಡಿತ ಸುರಕ್ಷಿತವಾಗಿರುತ್ತಾರೆ. ಆದರೆ ನಿನ್ನ ವಿಯೋಗದ ದುಃಖದಿಂದ ಅವರು ಸಂಕಟ ಪಡುತ್ತಿರುವುದು ಸಹಜ. ಬಹುಶಃ ಆ ದುಃಖವೇ ನಿನ್ನನ್ನು ಎಚ್ಚರಿಸಿರಬಹುದು. ಸಹೋದರ, ಧೈರ್ಯದಿಂದಿರು. ಇಷ್ಟರಲ್ಲೇ ಹನುಮಂತಾದಿಗಳಿಂದ ಶುಭವಾರ್ತೆ ಬರುತ್ತದೆ. ಆಗಲಿ ಸೋದರ, ನಿನ್ನ ಭರವಸೆಯ ಮಾತುಗಳೇ ನನಗೆ ಆಧಾರ. ಸಹೋದರ, ಈಗ ಮಲಗು. ಇದೇನಿದು? ಈ ವಾನರ ಎಲ್ಲಿಂದ ಬಂತು? ಏಕೆ ಬಂದಿದೆ? ಇಷ್ಟು ಹೊತ್ತು ನನ್ನ ಸ್ವಾಮಿಯ ಸಂಕೀರ್ತನೆಯನ್ನು ಕೇಳಿದ ಸಂತೋಷ ಈ ಕವಿಯನ್ನು ಕಂಡು ಮಾಯವಾಯಿತಲ್ಲ. ಇದೇನು ರಾಕ್ಷಸ ಮಾಯೆಯೋ ಎಂದು ಭಯವಾಗುತ್ತಿದೆ. ಅಥವಾ ಕನಸಿನಲ್ಲಿ ನಾನು ಕಪಿಯನ್ನು ಕಾಣುತ್ತಿದ್ದೇನೆಯೇ? ಸ್ವಪ್ನದಲ್ಲಿ ಕಪಿಯನ್ನು ಕಂಡರೆ ಅಮಂಗಳ ಎಂದು ಹೇಳುತ್ತಾರೆ. ಅಯ್ಯೋ, ಏನು ಅನಿಷ್ಟಕ್ಕಾದಿದೆಯೋ? ಲಕ್ಷ್ಮಣ ಸಹಿತನಾದ ಶ್ರೀರಾಮನಿಗೆ ಮಂಗಳವಾಗಲಿ, ನನ್ನ ತಂದೆ ಜನಕ ಮಹಾರಾಜನಿಗೂ ಮಂಗಳವಾಗಲಿ. ಸೀತಾಮಾತೆಗೆ ನನ್ನನ್ನು ಕಂಡು ಭ್ರಾಂತಿಯುಂಟಾಗಿದೆ. ಇದೇನು ಸ್ವಪ್ನವೋ ಸತ್ಯವೋ ಎಂಬ ಸಂದೇಹ ಬಂದಿರುವಂತಿದೆ. ಇಲ್ಲ, ಇದು ಸ್ವಪ್ನವಲ್ಲ. ನಿದ್ರೆ ಬಂದರಲ್ಲವೇ ಸ್ವಪ್ನ ಬೀಳುವುದು. ಶೋಕ ಪೀಡಿತಳಾಗಿರುವ ನನಗೆ ನಿದ್ರೆಯಲ್ಲಿ ಬರುತ್ತದೆ. ಪೂರ್ಣಚಂದ್ರನಂತೆ ಸುಂದರ ಮುಖವುಳ್ಳ ಶ್ರೀರಾಮನಿಂದ ದೂರವಾಗಿರುವ ನನಗೆ ನೆಮ್ಮದಿಯೂ ಇಲ್ಲ, ನಿದ್ರೆಯೂ ಇಲ್ಲ. ಖಂಡಿತ ಇದು ಸ್ವಪ್ನವಲ್ಲ. ಸೀತಾಮಾತೆಗೆ ತಮ್ಮ ಸಂದೇಹ ಕಳೆದು ಮಾತನಾಡುವವರೆಗೂ ಕಾಯುವುದು ಒಳ್ಳೆಯದು. ಇನ್ನು ನಂಬಿಕೆ ಬರುತ್ತಿಲ್ಲ. ಸೀತಾಮಾತೆಯ ಸಂದೇಹ ನಿವಾರಣೆಯಾಗುವವರೆಗೂ ನಾನು ಮತ್ತೆ ಶ್ರೀರಾಮ ಮಹಿಮೆ ಹಾಡುವುದು ಲೇಸು. ಜಯ ಜಯ ರಾಮ ರಘುಕುಲ ಸೋಮ ರಾಮ, ಜಯ ಜಯ ರಾಮ ವರ ಗುಣಧಾಮ. ಏನಿದು ಆಶ್ಚರ್ಯ? ನಾನು ಹಿಂದೆ ಎಂದೂ ನೋಡಿರದ ಈ ಕಪಿ ಕೂಡ ನನ್ನ ರಾಮನ ಕಥೆಯನ್ನು ಹೇಳುತ್ತಿದ್ದಾನೆ. ಇದು ಭ್ರಮೆಯಲ್ಲ. ವಾನರ ನನ್ನ ಮುಂದೆ ನಿಂತಿರುವುದು ಸತ್ಯ. ರಾಮನ ಕಥೆಯನ್ನು ಹೇಳುತ್ತಿರುವುದು ಸತ್ಯ. ಇವನಾರು? ಸೀತೆ ಮಹಾಸತಿಪತಿಯ ಜೊತೆಗೆ ವನವಾಸದಲ್ಲೇ ಸ್ವರ್ಗವ ಕಂಡಿಹಳು. ಸೀತೆ ಮಹಾಸತಿಪತಿಯ ಜೊತೆಗೆ ವನವಾಸದಲ್ಲೇ ಸ್ವರ್ಗವ ಕಂಡಿಹಳು. ದುರುಳ ಶೂರ್ಪನಖಿ ಅನಾಹುತದಿಂದ ರಾವಣ ಮಾಯಾಂಬೃಗ ಜತೆ ಬಂದ. ರಾವಣ ಮಾಯಾಂಬೃಗ ಜತೆ ಬಂದ. ರಾಮ ಜಯ ಜಯ ರಾಮ ರಘುಕುಲ ಸೋಮ ರಾಮ, ಜಯ ಜಯ ರಾಮ ವರ ಗುಣಧಾಮ. ಶ್ರೀರಾಮ
ರಾಮ ಜಯ ಜಯ ರಾಮ ವರಗುಣಧಾಮ ಶ್ರೀರಾಮ ಜಯ ಜಯ ರಾಮ ರಘುಕುಲ ಸೋಮ ರಾಮ ಜಯ ಜಯ ರಾಮ ವರಗುಣಧಾಮ. ಈಗ ಮಾತೆಯ ಸಂದೇಹ ನಿವಾರಣೆಯಾಗಿದೆ. ನಾನು ತಡ ಮಾಡದೆ ಮಾತನಾಡಬೇಕು. ತಾಯಿ, ಉತ್ತಮ ಸ್ತ್ರೀಗಿರಬೇಕಾದ ಶುಭ ಲಕ್ಷಣಗಳೆಲ್ಲ ನಿಮ್ಮಲ್ಲಿ ಕಾಣುತ್ತಿವೆ. ನೀವು ಮಹಾರಾಜನೊಬ್ಬನ ಪಟ್ಟದ ರಾಣಿಯಾದ ರಾಜಕುಮಾರಿಯಾಗಿರಬೇಕು. ಜನಸ್ಥಾನದಲ್ಲಿರುವ ರಾವಣ ಬಲಾತ್ಕಾರವಾಗಿ ಅಪಹರಿಸಿದ ಸೀತಾದೇವಿಯೇ ನೀವಾಗಿದ್ದರೆ ನಿಮಗೆ ಮಂಗಳವಾಗಲಿ. ದಯಮಾಡಿ ನನ್ನ ಸಂದೇಹವನ್ನು ನಿವಾರಿಸು ತಾಯಿ. ಈ ಕವಿಯ ನಯ ವಿನಯಗಳು ಇವನನ್ನು ನಂಬುವಂತೆ ಮಾಡುತ್ತಿವೆಯಲ್ಲ. ತಾಯಿ, ನಿಮ್ಮ ದೈವಿಕವಾದ ರೂಪದ ಹಿಂದೆ ದುಃಖ ದೈನ್ಯತೆಗಳು ತುಂಬಿವೆ. ತಾಪಸಿಯ ವೇಷದಲ್ಲಿರುವ ನೀವು ಶ್ರೀರಾಮನ ಪತ್ನಿಯೇ ಆಗಿರಬೇಕು. ಈ ವಾನರನಿಗೆ ನಾನು ಉತ್ತರಿಸದಿರುವುದು ನ್ಯಾಯವಲ್ಲ. ಇವನಾರೆಂದು ಇವನಿಂದಲೇ ತಿಳಿಯಬಹುದು. ಕಪೀಶ್ವರ, ನಾನು ರಾಜಶ್ರೇಷ್ಠರಾದ ದಶರಥ ಮಹಾರಾಜರ ಸೊಸೆ, ರಾಜರ್ಷಿಯಾದ ಜನಕ ಮಹಾರಾಜನ ಪುತ್ರಿ, ಪುರುಷೋತ್ತಮನಾದ ಶ್ರೀರಾಮಚಂದ್ರನ ಪತ್ನಿಯಾದ ಸೀತೆ ನಾನು. ಧನ್ಯನಾದೆ ತಾಯಿ. ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆ. ಪತಿ ವಿಯೋಗದಿಂದ ದುಃಖದಲ್ಲಿ ಈ ವನದಲ್ಲಿ ನೀವು ತಾಪಸಿಯಂತೆ ಒಂಟಿಯಾಗಿ ಕುಳಿತಿರುವುದನ್ನು ಕಂಡು ನನಗೆ ವ್ಯಾಕುಲವಾಗುತ್ತಿದೆ. ನನ್ನ ದುರ್ದೈವ ತಂದ ದುಸ್ಥಿತಿ ಏನು ಮಾಡುವುದು? ದಂಡಕಾರಣ್ಯದಲ್ಲಿ ನನ್ನ ಪತಿ ಮೈದುನನೊಂದಿಗೆ ವಾಸ ಮಾಡುತ್ತಿರುವಾಗ ದುರುಳ ರಾವಣ ನನ್ನನ್ನು ಅಪಹರಿಸಿ ತಂದು ಇಲ್ಲಿರಿಸಿದ್ದಾನೆ. ಅವನ ವಶವಾಗಲು ಇನ್ನು 2 ತಿಂಗಳ ಅವಧಿ ನೀಡಿದ್ದಾನೆ. ಅಷ್ಟರಲ್ಲಿ ನಾನು ನನ್ನ ದೇಹ ತ್ಯಾಗ ಮಾಡುತ್ತೇನೆ. ಬೇಡ ತಾಯಿ, ಬೇಡ. ಅಂತ ಸ್ಥಿತಿ ಖಂಡಿತ ಬರುವುದಿಲ್ಲ. ಸೀತಾಮಾತೆ, ಶ್ರೀರಾಮ ಕುಶಲದಿಂದಿದ್ದಾರೆ. ನಿಮ್ಮ ಕುಶಲವನ್ನೂ ಕೇಳಿದ್ದಾರೆ. ನಾನು ಅವರ ಸಂದೇಶವನ್ನು ತಂದಿರುವ ರಾಮದೂತ ತಾಯಿ. ನನ್ನನ್ನು ಹನುಮಂತ, ಮಾರುತಿ, ಆಂಜನೇಯ ಎಂದು ಕರೆಯುತ್ತಾರೆ. ಏನು ಏನಂದೆ? ನೀನು ರಾಮದೂತನೇ? ನನ್ನ ಸ್ವಾಮಿ ರಾಮನಿಂದ ಸಂದೇಶ ತಂದಿರುವ ಪ್ರಿಯ ಬಂಧುವೆ? ಹೌದು ತಾಯಿ, ಅದು ಸತ್ಯ. ನಾನು ರಾಮಸೇವಕ. ಇಂತಹ ಒಂದು ಶುಭ ಕ್ಷಣ ನನ್ನ ಬದುಕಿನಲ್ಲಿ ಬರುವುದೆಂದು ನಾನು ಊಹಿಸಿರಲಿಲ್ಲ ಮಾರುತಿ. ತಾಯಿ, ಕಿಷ್ಕಿಂಧೆಯ ರಾಜನಾದ ಸುಗ್ರೀವನ ಆಪ್ತ ಸಚಿವ ನಾನು. ಸುಗ್ರೀವ ಶ್ರೀರಾಮರ ಆಪ್ತ ಸ್ನೇಹಿತ. ಶ್ರೀರಾಮ ವಾಲಿಯನ್ನು ಸಂಹರಿಸಿ ಸುಗ್ರೀವನನ್ನು ರಾಜನನ್ನಾಗಿ ಮಾಡಿದರು. ವಾಲಿಪುತ್ರ ಅಂಗದ ಯುವರಾಜನಾದ. ನಿಮ್ಮ ಅನ್ವೇಷಣೆಗಾಗಿ ನಾನು, ಅಂಗದ, ಜಾಂಬವಂತ ಮೊದಲಾದ ವಾನರ ವೀರರು ದಕ್ಷಿಣ ದಿಕ್ಕಿಗೆ ಬಂದೆವು. ದಕ್ಷಿಣ ಸಮುದ್ರ ತೀರದಲ್ಲಿ ಜಟಾಯುವಿನ ಸೋದರ ಸಂಪಾತಿಯಿಂದ ರಾವಣ ನಿಮ್ಮನ್ನು ಲಂಕೆಯಲ್ಲಿರಿಸಿರುವ ವಿಷಯ ತಿಳಿಯಿತು ತಾಯಿ. ನಾನು ಸಮುದ್ರ ಲಂಘನ ಮಾಡಿ ಇಲ್ಲಿಗೆ ಬಂದೆ. ಆಹಾ, ಎಂತಹ ಸಾಹಸ ಮಾಡಿದೆ ಮಾರುತಿ! ನಿಮಗಾಗಿ ಲಂಕೆಯನ್ನೆಲ್ಲ ಶೋಧಿಸಿದೆ. ಅರಮನೆ, ಅಂತಃಪುರ ಸಹಿತ ಎಲ್ಲ ಭವನಗಳನ್ನು ಹುಡುಕಾಡಿದೆ. ಕಡೆಗೆ ಧರ್ಮಾತ್ಮನಾದ ವಿಭೀಷಣನಿಂದ ನೀವು ಇಲ್ಲಿರುವ ವಿಷಯ ತಿಳಿಯಿತು. ಮಾರುತಿ, ನನ್ನ ಬಂಧುವನ್ನು ಕಂಡಂತೆ ನನ್ನ ಹೃದಯ ಆನಂದಗೊಂಡಿದೆ. ನನ್ನ ಸ್ವಾಮಿ ಹೇಗಿದ್ದಾರೆ? ಪರಮ ಕರುಣಾಮಯಿಯಾದ ಶ್ರೀರಾಮ ಕುಶಲವಾಗಿದ್ದಾರೆ. ನಿಮ್ಮ ಕುಶಲವನ್ನೂ ಕೇಳಿದ್ದಾರೆ. ಪ್ರಿಯವಾದ ಲಕ್ಷ್ಮಣ ನಿಮಗೆ ನಮಸ್ಕಾರಗಳನ್ನು ತಿಳಿಸಿದ್ದಾರೆ. ಕಪೀಶ್ವರ, ಹನುಮಂತ, ಅಮೃತ ಸಮಾನವಾದ ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ, ಜೀವಂತವಾಗಿದ್ದರೆ 100 ವರ್ಷಗಳ ಮೇಲಾದರೂ ಶುಭವನ್ನು ಕಾಣಬಹುದು ಎಂಬ ಪ್ರಾಜ್ಞರ ಮಾತು ಸತ್ಯವೆನಿಸುತ್ತಿದೆ. ಆದರೆ ಮತ್ತೇನು ಸಂದೇಹ ತಾಯಿ? ಒಂದು ವೇಳೆ ನೀನು ಮಾಯಾವಿಯಾದ ರಾವಣನೇ ಆಗಿದ್ದು ವೇಷ ಮರೆಸಿಕೊಂಡು ನನ್ನನ್ನು ವಂಚಿಸುತ್ತಿರುವುದು ನಿಜವೇ ಆಗಿದ್ದರೆ ಖಂಡಿತ ನಿನಗೆ ಒಳ್ಳೆಯದಾಗುವುದಿಲ್ಲ.
ಮಾತೆ, ನಾನು ರಾವಣನಲ್ಲ, ಇದು ಸತ್ಯ. ನನ್ನ ಸಂಶಯ ಉಚಿತವಲ್ಲ ಎಂಬ ಭಾವನೆ ಬರುತ್ತಿದೆ. ಏಕೆಂದರೆ ನಿನ್ನ ಕಂಡ ಕೂಡಲೇ ನನ್ನಲ್ಲಿ ಅನರ್ವಚನೀಯವಾದ ಪ್ರೀತಿ ಮೂಡಿತು. ನೀನು ಶ್ರೀರಾಮನ ದೂತನೆಂಬುದೇ ನಿಜವಾದರೆ ನಿನಗೆ ಮಂಗಳವಾಗಲಿ. ಕೃತಾರ್ಥನಾದೆ ತಾಯಿ, ಕೃತಾರ್ಥನಾದೆ. ಏನು ಮಾಡಲಿ, ಹಲವು ತಿಂಗಳುಗಳಿಂದ ಈ ರಾಕ್ಷಸಿಯರ ನಡುವೆ ಆ ನೀಚ ರಾವಣನ ಮಾತುಗಳನ್ನು ಕೇಳಿ ಕೇಳಿ ನಾನು ಎಲ್ಲರನ್ನೂ ಸಂದೇಹ ಪಡುವಂತಾಯಿತು. ಮಾರುತಿ, ನನ್ನ ರಾಮನ ಗುಣ ವಿಶೇಷಗಳನ್ನು ಕೇಳಬೇಕೆಂಬ ಆಸೆಯಾಗುತ್ತಿದೆ. ಹೇಳು ಮಾರುತಿ, ನನ್ನ ಸ್ವಾಮಿಯ ಗುಣ ವಿಶೇಷಗಳನ್ನು ವಿವರಿಸಿ ಹೇಳು. ಅದಕ್ಕಿಂತ ಪ್ರಿಯವಾದದ್ದು, ಅಪ್ಯಾಯಮಾನವಾದದ್ದು ಈ ಲೋಕದಲ್ಲಿ ನನಗೆ ಬೇರೆ ಯಾವುದೂ ಇಲ್ಲ. ಮಾತೆ, ಪರಮ ಪಾವನ ಮೂರ್ತಿಯಾದ ಶ್ರೀರಾಮನ ಗುಣಗಳನ್ನು ವರ್ಣಿಸುವುದಕ್ಕೆ ಆ 1000 ಹೆಡೆಯ ಆದಿಶೇಷನಿಗೂ ಅಸಾಧ್ಯ. ಆದರೆ ನಿಮಗೆ ನಂಬಿಕೆಯುಂಟಾಗುವಂತೆ ಶ್ರೀರಾಮನ ಅನುಗ್ರಹದಿಂದ ಅವರ ಗುಣಗಳನ್ನು ಯಥಾಶಕ್ತಿ ವರ್ಣಿಸುತ್ತೇನೆ. ಶ್ರೀರಾಮ ಸೂರ್ಯನಂತೆ ತೇಜಸ್ವಿ, ಚಂದ್ರನಂತೆ ಪ್ರಿಯದರ್ಶನ, ಸಕಲ ಲೋಕಗಳಿಗೂ ರಾಜನಾಗಲು ಅರ್ಹನಾದವನು, ದೇವಗುರುವಾದ ಬೃಹಸ್ಪತಿಯಂತೆ ಮಧುರ ಭಾಷೆ, ಮನ್ಮಥನಂತೆ ಸುಂದರ, ಮಹಾಪರಾಕ್ರಮಿ, ಶತ್ರು ಸಂಹಾರಿ. ಲೋಕವೇ ತನ್ನ ರಕ್ಷಣೆಗಾಗಿ ಶ್ರೀರಾಮನ ಬಾಹುಗಳನ್ನು ಆಶ್ರಯಿಸಿದೆ. ಕಪಿಶ್ರೇಷ್ಠ, ನಿನ್ನ ಮಧುರ ವಾಣಿಯಿಂದ ಮಹಿಮಾವಂತನಾದ ನನ್ನ ಸ್ವಾಮಿಯ ಗುಣ ವಿಶೇಷಗಳನ್ನು ಕೇಳಿ ಸಂತೋಷವಾಗುತ್ತಿದೆ. ಆದರೆ ಅಂಥ ಪತಿಯಿಂದ ದೂರವಾಗಿ ಈ ಲಂಕೆಯಲ್ಲಿ ದುಃಖ ಪಡುತ್ತಿರುವ ದುರಾದೃಷ್ಟಕ್ಕೆ ಸಂಕಟವೂ ಆಗುತ್ತಿದೆ. ಅಯ್ಯೋ, ಅಂದು ನಾನೇಕೆ ಆ ಮಾಯಾ ಜಿಂಕೆಗೆ ಆಸೆ ಪಟ್ಟೆ? ಅದನ್ನು ತರಲು ನನ್ನ ಸ್ವಾಮಿಯನ್ನು ಏಕೆ ಕಳಿಸಿದೆ? ಪರಿಶುದ್ಧಾತ್ಮನಾದ ಲಕ್ಷ್ಮಣನನ್ನು ಕಠಿಣ ಮಾತುಗಳನ್ನಾಡಿ ನಾನೇಕೆ ದೂರ ಕಳಿಸಿದೆ? ನಾನಾಗೆ ದುಷ್ಟ ರಾವಣನಿಂದ ಅಪಹರಣಕ್ಕೆ ಒಳಗಾದಂತಾಯಿತು. ನಾನೆಂಥ ಭಾಗ್ಯಹೀನೆ ಮಾರುತಿ. ದುಃಖಿಸಬೇಡಿ ತಾಯಿ, ಸಮಾಧಾನ ಮಾಡಿಕೊಳ್ಳಿ. ನಿಮ್ಮನ್ನು ಮೋಸದಿಂದ ಅಪಹರಿಸಿದ ಆ ಪಾಪಿಗೆ ಒದಗುವ ಸ್ಥಿತಿಯನ್ನು ನೀವೇ ನಿಮ್ಮ ಕಣ್ಣಾರೆ ಕಾಣುವಿರಿ. ಶ್ರೀರಾಮ ಕೋಪದಿಂದ ಬಿಡುವ ಅಗ್ನಿ ಸದೃಶವಾದ ಬಾಣಗಳು ಆ ದುಷ್ಟ ರಾವಣನನ್ನು ಸಂಹರಿಸುತ್ತದೆ ತಾಯಿ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಮಾರುತಿ, ನನ್ನ ಸ್ವಾಮಿ ದುಃಖದಲ್ಲಿ ಜರ್ಜರಿತರಾಗಿರಬೇಕಲ್ಲವೇ? ಹೌದು ತಾಯಿ, ಪತ್ನಿ ವಿಯೋಗದಿಂದ ಅವರು ಎಣೆಯಿಲ್ಲದ ದುಃಖದಿಂದ ತಳಮಳಿಸುತ್ತಿದ್ದಾರೆ. ಅನ್ನಾಹಾರ ನಿದ್ರೆಗಳಲ್ಲಿ ಅವರಿಗೆ ಗಮನವಿಲ್ಲ. ಸದಾ ನಿಮ್ಮ ನೆನಪಿನಲ್ಲೇ ಬೆಂದು ಹೋಗುತ್ತಿದ್ದಾರೆ. ರಾಕ್ಷಸರ ವಶದಲ್ಲಿದ್ದರೂ ಅದೃಷ್ಟವಶಾತ್ ನೀವು ಬದುಕಿದ್ದೀರಿ ತಾಯಿ. ಇಷ್ಟರಲ್ಲೇ ಅಪಾರವಾದ ವಾನರ ಸೇನೆಯೊಂದಿಗೆ ರಾಮ, ಲಕ್ಷ್ಮಣ, ಸುಗ್ರೀವರು ಇಲ್ಲಿಗೆ ಬರುತ್ತಾರೆ ತಾಯಿ. ಈಗಲಾದರೂ ನನ್ನ ಮೇಲೆ ನಂಬಿಕೆ ಬಂತೆ ತಾಯಿ? ವಾನರ ವೀರ, ನಿನ್ನ ಮಾತುಗಳನ್ನು ನಂಬದಿರಲು ಯಾವ ಕಾರಣವೂ ಇಲ್ಲ. ಆದರೂ ಸಜ್ಜನನಾದ ನಿನ್ನ ಬಾಯಿಯಿಂದ ನನ್ನ ಸ್ವಾಮಿಯ ವಿಷಯವನ್ನು ಇನ್ನಷ್ಟು ಕೇಳಬೇಕೆಂದು ಆಸೆಯಾಗುತ್ತಿದೆ. ಹೇಳು ಮಾರುತಿ, ನಿನ್ನ ಮಾತುಗಳನ್ನು ಕೇಳುತ್ತಾ ನನ್ನ ಸಂಕಟವನ್ನು ತಾತ್ಕಾಲಿಕವಾಗಿಯಾದರೂ ಮರೆಯುತ್ತೇನೆ. ತಾಯೇ, ಜನಕಪುತ್ರಿ, ನಿಮ್ಮ ಪತಿಯ ವಿಷಯ ಕೇಳಬೇಕೆಂದು ನೀವು ಆಸೆ ಪಡುತ್ತಿರುವಂತೆ ನನ್ನ ದೈವವಾದ ಶ್ರೀರಾಮನ ವಿಷಯವನ್ನು ತಿಳಿಸಲು ನಾನು ತವಕಿಸುತ್ತಿದ್ದೇನೆ. ನನ್ನ ಹೃದಯದಲ್ಲಿ ಸ್ಥಿರವಾಗಿ ನಿಂತಿರುವ ಶ್ರೀರಾಮಚಂದ್ರನ ಮಂಗಳಕರವಾದ ದಿವ್ಯ ರೂಪವು ಸದಾ ತಮ್ಮ ಕೃಪಾದೃಷ್ಟಿಯಿಂದ ನನ್ನನ್ನು ಅನುಗ್ರಹಿಸುತ್ತಿದೆ ತಾಯಿ. ರಾಮಚಂದ್ರ ಪ್ರಭುದು ಎಂತಹ ರೂಪ! ಕಮಲದಂತಹ ವಿಶಾಲ ನೇತ್ರಗಳು, ಪೂರ್ಣಚಂದ್ರನಂತಹ ಪ್ರಶಾಂತವಾದ ಮುಖ, ಸೂರ್ಯನಂತೆ ತೇಜಸ್ಸು, ವಿಸ್ತಾರವಾದ ಭುಜಗಳು, ದೀರ್ಘ ಬಾಹುಗಳು, ಶಂಕುವಿನಂತ ಕುತ್ತಿಗೆ. ಅವರ ಧ್ವನಿ ದುಂದುಂಬಿಯ ಶಬ್ದದಂತೆ ಅತ್ಯಂತ ಗಂಭೀರ. ರಾಮಚಂದ್ರ ಪ್ರಭುವಿನ ಸುಂದರ ರೂಪವನ್ನು ಎಷ್ಟೆಂದು ವರ್ಣಿಸಲಿ ತಾಯಿ? ಎಷ್ಟು ವರ್ಣಿಸಿದರೂ ಶಬ್ದಗಳೇ ಸೋಲುತ್ತವೆ, ಮಾತು ಮೂಕವಾಗುತ್ತದೆ. ನೋಡಿ ಆನಂದಿಸಬೇಕೇ ಹೊರತು
ವರ್ಣನೆಗೆ ನಿಲುಕುವವರಲ್ಲ. ಶ್ರೀರಾಮಚಂದ್ರ ಬರೀ ರೂಪ ಲಕ್ಷಣಗಳಿಂದ ಮಾತ್ರವಲ್ಲ, ಗುಣ ವಿಶೇಷಗಳಿಂದಲೂ ಅವರಿಗೆ ಸರಿಸಮಾನನಾದವರು ಯಾರೂ ಇಲ್ಲ. ಅವರಂತೆ ಧರ್ಮಪರಾಯಣರು ಯಾರಿದ್ದಾರೆ? ಅವರಂತ ಸತ್ಯವಾಕ್ಯ ಪರಿಪಾಲಕರು, ದಯಾಗುಣವುಳ್ಳವರು ಯಾರಾದರೂ ಇರಲು ಸಾಧ್ಯವೇ ತಾಯಿ? ಶ್ರೀರಾಮಚಂದ್ರ ಪರಮ ವಿವೇಕಿ, ದೇಶ ಕಾಲ ಸಂದರ್ಭಗಳ ಪರಿಜ್ಞಾನವುಳ್ಳವರು. ಪ್ರತಿಯೊಬ್ಬರೊಡನೆಯೂ ಪ್ರಿಯವಾದ ಮಾತುಗಳನ್ನಾಡುತ್ತಾರೆ. ಗುರು ಹಿರಿಯರಲ್ಲಿನ ಅವರ ಭಕ್ತಿ ಆದರ್ಶಪ್ರಾಯ. ದುಷ್ಟರನ್ನು ಶಿಕ್ಷಿಸುವುದರಲ್ಲಾಗಲಿ, ಶಿಷ್ಟರನ್ನು ರಕ್ಷಿಸುವುದರಲ್ಲಾಗಲಿ, ಶರಣಾಗತರನ್ನು ಪಾಲಿಸುವುದರಲ್ಲಾಗಲಿ ರಾಮನಂಥ ಇನ್ನೊಬ್ಬ ವ್ಯಕ್ತಿ ಲೋಕದಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ತಾಯಿ. ರಾಮ ಸಹೋದರ ಆ ಲಕ್ಷ್ಮಣಮೂರ್ತಿಯೇನು ಸಾಮಾನ್ಯನೇ? ಗುಣರೂಪಗಳಲ್ಲಿ ಅವನು ಶ್ರೀರಾಮನನ್ನೇ ಹೋಲುತ್ತಾನೆ. ಅವನ ಸೋದರ ಪ್ರೀತಿಯನ್ನು ಯಾವ ಮಾತುಗಳಿಂದ ವರ್ಣಿಸಲಿ? ಸೋದರನ ಸೇವೆಯಲ್ಲಿ, ಅವರ ಶ್ರೇಯಸ್ಸಿನಲ್ಲಿ ತನ್ನ ವ್ಯಕ್ತಿತ್ವವನ್ನೇ ಸಮರ್ಪಿಸಿಕೊಳ್ಳುತ್ತಾನೆ. ನರಶ್ರೇಷ್ಠರಾದ ರಾಮಲಕ್ಷ್ಮಣರು ನಿಮ್ಮನ್ನು ಹುಡುಕುತ್ತಾ ಗಿರಿ, ದುರ್ಗ, ಕಾನನಗಳನ್ನು ಅಲಿಯುತ್ತಾ ನಾವಿದ್ದ ಪ್ರದೇಶಕ್ಕೆ ಬಂದರು. ಮಾರುತಿ, ನಿನ್ನ ಪ್ರಿಯ ವಾಕ್ಯಗಳನ್ನು ಕೇಳಿ ನನ್ನ ಹೃದಯ ತಂಪಾಯಿತು. ನಿನ್ನ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ನನ್ನ ಸ್ವಾಮಿಯ ದಿವ್ಯ ರೂಪ ನನ್ನ ಚಿತ್ತದಲ್ಲಿ ಅಚ್ಚೊತ್ತಿತು. ಕಣ್ಣು ಮುಚ್ಚಿದರು, ಬಿಟ್ಟರು, ನನ್ನ ರಾಮನ ಮೂರ್ತಿಯೇ ಕಾಣುತ್ತಿದೆ. ಮಹಾನುಭಾವ, ನನ್ನ ಸ್ವಾಮಿಯ ಬಗ್ಗೆ ಇಷ್ಟೆಲ್ಲ ತಿಳಿದಿರುವ ನಿನಗೂ ಮತ್ತು ನನ್ನ ಸ್ವಾಮಿಗೂ ಹೇಗೆ ಸಮಾಗಮವಾಯಿತು? ನಿನ್ನಂಥ ವಾನರನೊಡನೆ ನನ್ನ ಸ್ವಾಮಿಗೆ ಹೇಗೆ ಸ್ನೇಹವಾಯಿತು? ಹೇಳು ಮಾರುತಿ, ಕೇಳಬೇಕೆಂದು ಕುತೂಹಲವಾಗುತ್ತಿದೆ. ತಿಳಿಸುತ್ತೇನೆ ತಾಯಿ, ಖಂಡಿತ ತಿಳಿಸುತ್ತೇನೆ. ದುಷ್ಟ ರಾವಣನಿಂದ ಅಪಹೃತಳಾದ ನಿಮ್ಮನ್ನು ದುಃಖಿತರಾಗಿ ಹುಡುಕುತ್ತಾ ರಾಮಲಕ್ಷ್ಮಣರು ಋಷ್ಯಮುಖ ಪರ್ವತದ ಬಳಿಗೆ ಬಂದರು. ಅಲ್ಲಿ ರಾಜ್ಯ ಭ್ರಷ್ಟನಾಗಿ ವಾಲಿಯ ಭಯದಿಂದ ಕಂಗೆಟ್ಟಿದ್ದ ವಾನರವೀರ ಸುಗ್ರೀವನ ಭೇಟಿಯಾಯಿತು. ನಾನು ಆ ಸುಗ್ರೀವನ ಆಪ್ತಮಿತ್ರ, ಸೇವಕ, ಸಚಿವ. ಧನುರ್ಧಾರಿಗಳಾದ ರಾಮಲಕ್ಷ್ಮಣರನ್ನು ಕಂಡು ಅವರು ಸುಗ್ರೀವರ ಕಡೆಯವರೆಂದು ಭಾವಿಸಿ ಭಯದಿಂದ ಸುಗ್ರೀವ ಚಿಂತಿತನಾದ. ಅವರಾರೆಂದು ತಿಳಿದು ಬರಲು ಸುಗ್ರೀವ ನನ್ನನ್ನು ರಾಮಲಕ್ಷ್ಮಣರ ಬಳಿಗೆ ಕಳುಹಿಸಿದ. ನಾನು ಅವರ ಬಳಿಗೆ ಹೋದೆ. ಅವರು ಯಾರು, ಅವರ ವಿಷಯವೇನೆಂದು ವಿವರವಾಗಿ ತಿಳಿದುಕೊಂಡೆ. ಅವರನ್ನು ನನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಸುಗ್ರೀವನ ಬಳಿಗೆ ಹೋದೆ. ಸಮಾನ ದುಃಖದಿಂದ ಪೀಡಿತರಾಗಿದ್ದ ರಾಮ ಸುಗ್ರೀವರಲ್ಲಿ ಸ್ನೇಹ ಉಂಟಾಯಿತು. ಅಗ್ನಿಸಾಕ್ಷಿಯಾಗಿ ಪರಸ್ಪರ ಸ್ನೇಹವನ್ನು ಭದ್ರಪಡಿಸಿಕೊಂಡರು. ನಿಮ್ಮನ್ನು ಆಕಾಶ ಮಾರ್ಗದಲ್ಲಿ ರಾವಣ ಅಪಹರಿಸಿಕೊಂಡು ಹೋಗುತ್ತಿದ್ದಾಗ ಒಡವೆಗಳನ್ನು ಸೇರಿಸಿ ಎಸೆದ ಗಂಟನ್ನು ತೆಗೆದಿರಿಸಿದ್ದೆವು. ಅದನ್ನು ರಾಮಲಕ್ಷ್ಮಣರಿಗೆ ತೋರಿಸಿದೆವು. ಒಡವೆಗಳನ್ನು ನೋಡಿ ಅವು ನಿಮ್ಮವೇ ಎಂದು ಗುರುತಿಸಿ ರಾಮ ನಿಮ್ಮನ್ನು ನೆನೆದು ಬಹಳವಾಗಿ ದುಃಖಿಸಿದರು. ಮಾತೆ ಜಾನಕಿ, ಅಗ್ನಿಯಿಂದ ಪರ್ವತವು ಪರಿತಪಿಸುವಂತೆ ಶ್ರೀರಾಮ ಸದಾ ನಿಮ್ಮ ನೆನಪಿನಲ್ಲಿ ಪರಿತಪಿಸುತ್ತಿದ್ದಾರೆ. ಕಾಡು, ಮೇಡು, ನದಿ ತೀರಗಳಲ್ಲಿ ಸಂಚರಿಸುತ್ತಿದ್ದರೂ ಅವುಗಳ ಸೊಬಗನ್ನು ನೋಡಿ ಅವರು ಕ್ಷಣ ಮಾತ್ರವಾದರೂ ಸಂತೋಷ ಪಡಲಿಲ್ಲ. ಪ್ರತಿಯೊಂದು ನೋಟದಲ್ಲೂ, ಪ್ರತಿಯೊಂದು ವಸ್ತುವಿನಲ್ಲೂ ಶ್ರೀರಾಮನಿಗೆ ನಿಮ್ಮ ರೂಪವೇ ಕಾಣುತ್ತಿದೆ ತಾಯಿ. ಅವರು ಅನುಭವಿಸುತ್ತಿರುವ ನೋವನ್ನು ನೆನೆಸಿಕೊಂಡರೆ ಸಂಕಟವಾಗುತ್ತದೆ. ಇನ್ನು ನಾನು ಹೇಗೆ ವರ್ಣಿಸಲಿ? ಅಯ್ಯೋ, ನನ್ನ ಸ್ವಾಮಿ ನನ್ನ ಸಲುವಾಗಿ, ನನ್ನ ಕಾರಣದಿಂದ ದಾರುಣವಾದ ದುಃಖವನ್ನು ಅನುಭವಿಸಬೇಕಾಯಿತೆ. ಸಮಾಧಾನ ಮಾಡಿಕೊಳ್ಳಿ ತಾಯಿ. ನಿಮ್ಮ ದುಃಖ, ಶ್ರೀರಾಮನ ದುಃಖ ಎರಡೂ ಕೊನೆಯಾಗುವ ಕಾಲ ಸನ್ನಿಹಿತವಾಗಿದೆ. ಪುರುಷೋತ್ತಮನಾದ ಶ್ರೀರಾಮ ಬಂಧು ಮಿತ್ರರಿಂದ ಕೂಡಿದ ರಾವಣನನ್ನು ಸಂಹರಿಸಿ ಬಹುಬೇಗನೆ ನಿಮ್ಮನ್ನು ಸೇರುತ್ತಾರೆ. ನಿನ್ನ ಭರವಸೆಯ ಮಾತುಗಳಿಂದಲೇ ನಾನು ಜೀವ ಹಿಡಿದು ಬದುಕಬೇಕಾಗಿದೆ. ಆದರೆ ನನ್ನ ಸ್ವಾಮಿ ಹೇಗೆ, ಯಾವಾಗ ಬರುತ್ತಾರೆ ಎಂದು ಚಿಂತಿಸುತ್ತಿದ್ದೇನೆ. ಆ ಚಿಂತೆಯನ್ನು ಬಿಡಿ ತಾಯಿ. ವಾಲಿಯನ್ನು ಕೊಂದು ಶ್ರೀರಾಮ ಸುಗ್ರೀವನಿಗೆ ಸಹಾಯ ಮಾಡಿದರು. ಈಗ ಸುಗ್ರೀವ ತನ್ನ ವಾನರ ಸೈನ್ಯದ ಸಹಾಯದಿಂದ ರಾವಣನ ವಧೆಗೆ ಸಹಾಯ ಮಾಡುತ್ತಾನೆ. ಹಾಗೆಂದು
ಇಬ್ಬರು ಪ್ರತಿಜ್ಞೆ ಮಾಡಿದ್ದಾರೆ. ಕೋಟಿ ಕೋಟಿ ಸಂಖ್ಯೆಯ ವಾನರ ಸೈನ್ಯ ಶ್ರೀರಾಮನ ನೇತೃತ್ವದಲ್ಲಿ ಈ ಲಂಕೆಯ ಹಣೆ ಬರಹವನ್ನು ಅಳಿಸಿ ಹಾಕುತ್ತದೆ. ಸಮಾಧಾನ ಮಾಡಿಕೊಳ್ಳಿ ತಾಯಿ. ಈಗ ಮುಂದೆ ನನ್ನ ಕರ್ತವ್ಯವೇನೆಂದು ತಿಳಿಸಿ ತಾಯಿ. ನಾನು ನಿಮ್ಮ ಅನುಜ್ಞೆಯನ್ನು ಪಡೆದು ಶ್ರೀರಾಮನ ಬಳಿಗೆ ಹಿಂದಿರುಗುತ್ತೇನೆ. ಮಾರುತಿ, ಇಷ್ಟು ಬೇಗ ಹೊರಟು ಬಿಡುವೆಯಾ? ತಂದೆಯಂತೆ, ಸೋದರನಂತೆ, ಮಿತ್ರನಂತೆ ಆಪ್ತನಾಗಿರುವ ನಿನ್ನೊಡನೆ ಇನ್ನೂ ಸ್ವಲ್ಪ ಹೊತ್ತು ಮಾತನಾಡಬೇಕು. ನಿನ್ನ ಬಗ್ಗೆ ಇನ್ನಷ್ಟು ತಿಳಿಯಬೇಕು. ನಿನ್ನನ್ನು ಮಾರುತಿ ಎಂದು ಏಕೆ ಕರೆಯುತ್ತಾರೆ? ತಾಯಿ, ಮಹರ್ಷಿಗಳ ಪ್ರೇರಣೆಯಂತೆ ಕಪಿಶ್ರೇಷ್ಠನಾದ ಕೇಸರಿ ಮತ್ತು ಅಂಜನಿ ದಂಪತಿಗಳ ಪುತ್ರ ನಾನು. ವಾಯುವಿನ ವರಪ್ರಸಾದವಾಗಿ ನಾನು ಜನ್ಮ ತಾಳಿದೆ. ಅದರಿಂದಲೇ ವಾಯುಪುತ್ರ ಮಾರುತಿ ಎಂದು ಕರೆಯುತ್ತಾರೆ. ತಾಯಿ, ನಾನು ಬೇಗನೆ ಹಿಂದಿರುಗಬೇಕು. ಈಗಾಗಲೇ ರಾಮ ಕಾರ್ಯಕ್ಕೆ ಬಹಳ ತಡವಾಗಿದೆ. ನನಗಾಗಿ ಕಾತರದಿಂದ ಕಾಯುತ್ತಿರುವ ಅಂಗದಾದಿ ವೀರರನ್ನೂ ಕಾಣಬೇಕು. ಹೊರಡಲೇಬೇಕೆ ಮಾರುತಿ? ಹೌದು ತಾಯಿ. ಅಯ್ಯೋ, ನಾನು ಮರೆತೇ ಬಿಟ್ಟಿದ್ದೆ. ನನ್ನ ಮೇಲೆ ನಿಮಗೆ ನಂಬಿಕೆ ಬರುವಂತೆ ಇಷ್ಟೆಲ್ಲ ನಾನು ಮಾತನಾಡುವ ಅಗತ್ಯವೇ ಇರಲಿಲ್ಲ. ಅದೇನು ಮಾರುತಿ? ಸ್ವತಃ ಶ್ರೀರಾಮ ನಿಮ್ಮಲ್ಲಿ ನನ್ನ ಬಗ್ಗೆ ಸಂಶಯ ಉಂಟಾಗಬಾರದೆಂದು ನಿಮ್ಮ ಅಂಕಿತವಿರುವ ಉಂಗುರವನ್ನು ಕಳುಹಿಸಿಕೊಟ್ಟಿದ್ದಾರೆ. ವಾನರ ಶ್ರೇಷ್ಠ, ಈ ನನ್ನ ಮುದ್ರೆ ಉಂಗುರವನ್ನು ತೆಗೆದುಕೋ. ಇದನ್ನು ಸೀತೆಗೆ ಕೊಡು. ಇದನ್ನು ಅವಳು ಕಂಡಾಗ ನೀನು ನನ್ನ ದೂತನೆಂದು ಅವಳು ಸಂದೇಹವಿಲ್ಲದೆ ತಿಳಿಯುತ್ತಾಳೆ. ನೋಡಿ ತಾಯಿ, ಶ್ರೀರಾಮನ ಮುದ್ರೆಯುಂಗುರ. ಮಾರುತಿ, ಇದು ನನ್ನ ರಾಮನ ಮುದ್ರೆ ಉಂಗುರವೇ? ಸತ್ಯ ಮಾರುತಿ, ನೀನು ನನ್ನ ಸ್ವಾಮಿಯ ಆದೇಶದಿಂದಲೇ ಇಲ್ಲಿಗೆ ಬಂದಿರುವೆ ಎಂದು ಇನ್ನಷ್ಟು ಖಚಿತವಾಯಿತು. ಮಾರುತಿ, ಪ್ರಿಯ ಬಂಧು, ಇನ್ನೇನು ಜೀವ ಹೋಗುತ್ತಿದ್ದ ನನ್ನಲ್ಲಿ ಈ ಮುದ್ರೆ ಉಂಗುರದ ಅಮೃತವನ್ನು ಸಿಂಪಡಿಸಿ ಮತ್ತೆ ಬದುಕಿಸಿದೆ. ಮಾರುತಿ, ನೀನು ಹೇಳಿದಂತೆ ನನ್ನ ಸ್ವಾಮಿ ಇಲ್ಲಿಗೆ ಬಂದೇ ಬರುತ್ತಾರೆ. ಆ ದುರುಳ ರಾವಣನನ್ನು ಖಂಡಿತ ಸಂಹರಿಸುತ್ತಾರೆ. ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಇನ್ನು ನಾನು ದುಃಖಿಸುವುದಿಲ್ಲ ಮಾರುತಿ, ಖಂಡಿತ ದುಃಖಿಸುವುದಿಲ್ಲ. ಬೇಡ ತಾಯಿ, ದುಃಖಿಸುವುದು ಬೇಡ. ದುಃಖದ ಕಾಲ ಕಳೆದು ಹೋಯಿತು. ಈಗ ಶುಭದ ನಿರೀಕ್ಷೆಯ ಕಾಲ, ಮಂಗಳದ ಮುಂಬೆಳಕನ್ನು ಎದುರು ನೋಡುವ ಕಾಲ. ವಾನರ ಶ್ರೇಷ್ಠ, ನೀನು ಮಹಾಪರಾಕ್ರಮಿ. ಮಾತು, ಕಾರ್ಯ, ವರ್ತನೆಗಳಲ್ಲಿ ಕುಶಲಿ. 100 ಯೋಜನೆ ವಿಸ್ತಾರವಾದ ಈ ಸಾಗರವನ್ನು ದಾಟಿ ಬಂದು ಈ ಲಂಕೆಯನ್ನು ಮೆಟ್ಟಿದ ನಿನ್ನ ಸಾಹಸ ಅನುಪಮ. ನನ್ನದೇನಿದೆ ತಾಯಿ, ಎಲ್ಲ ಶ್ರೀರಾಮನ ಅನುಗ್ರಹ. ಮಾರುತಿ, ನೀನು ಸಾಮಾನ್ಯ ಕವಿ ಎಂದು ನಾನು ಭಾವಿಸುವುದಿಲ್ಲ. ರಾವಣನ ಭಯವಾಗಲಿ, ಏನಾಗುವುದೋ ಎಂಬ ವ್ಯಾಕುಲವಾಗಲಿ ನಿನಗಿಲ್ಲ. ಶುದ್ಧಾತ್ಮನಾದ ಶ್ರೀರಾಮನೇ ನಿನ್ನನ್ನು ಇಲ್ಲಿಗೆ ಕಳುಹಿಸಿರುವುದರಿಂದ ನೀನು ನನ್ನೊಂದಿಗೆ ಮಾತನಾಡಲು ಯೋಗ್ಯನಾಗಿರುವೆ. ನಾನು ಧನ್ಯನಾದೆ ತಾಯಿ, ಧನ್ಯನಾದೆ. ಧರ್ಮಾತ್ಮರಾದ ನನ್ನ ಸ್ವಾಮಿ ವ್ಯಕ್ತಿಗಳ ಗುಣಶೀಲಗಳನ್ನು ತಿಳಿಯದೆ ನನ್ನ ಬಳಿಗೆ ಕಳುಹಿಸುತ್ತಾರೆಯೇ? ನಿನ್ನ ಪರಾಕ್ರಮದ ಅರಿವಿಲ್ಲದೆ ಇಂತಹ ಮಹಾಸಾಹಸಕ್ಕೆ ನಿನಗೆ ಆದೇಶ ನೀಡುತ್ತಿದ್ದರೆ ನಿನ್ನ ಸ್ನೇಹದಿಂದ, ನಿನ್ನ ಪ್ರಯತ್ನದಿಂದ
ನನ್ನ ಸ್ವಾಮಿಯ ಕುಶಲವನ್ನು ತಿಳಿದೆ. ಸುಮಿತ್ರಾನಂದನ ಲಕ್ಷ್ಮಣನ ಕುಶಲವನ್ನು ತಿಳಿದು ಸಮಾಧಾನವಾಯಿತು. ಆದರೂ ನನಗೊಂದು ಸಂದೇಹವಿದೆ ಮಾರುತಿ. ಇನ್ನೂ ಏನು ಸಂದೇಹ ತಾಯಿ? ದುಷ್ಟ ರಾವಣ ನನ್ನನ್ನು ಅಪಹರಿಸಿದ ವಿಷಯ ತಿಳಿದ ಮೇಲೂ ಶ್ರೀರಾಮನ ಕೋಪ ಪ್ರಳಯಾಗ್ನಿಯಂತೆ ಪ್ರಜ್ವಲಿಸಿ ಏಕೆ ಇಡೀ ಭೂಮಂಡಲವನ್ನು ಸುಟ್ಟು ಹಾಕಲಿಲ್ಲ? ದೇವತೆಗಳನ್ನು ನಿಗ್ರಹಿಸಬಲ್ಲ ಮಹಾವೀರರಾದ ರಾಮ ಲಕ್ಷ್ಮಣರು ನನ್ನನ್ನು ಅಪಹರಿಸಿದವರನ್ನು ಇನ್ನೂ ಏಕೆ ಸಂಹರಿಸಲಿಲ್ಲ? ಇದಕ್ಕೆ ನನ್ನ ಪಾಪದ ಫಲ ಇನ್ನೂ ತೀರಲಿಲ್ಲ ಎಂದು ಅರ್ಥವೇ? ಅಥವಾ ದೂರದಲ್ಲಿರುವ ನನ್ನ ಮೇಲೆ ಶ್ರೀರಾಮನ ಪ್ರೀತಿ ಕಡಿಮೆಯಾಯಿತೆ? ಹಾಗೆಂದುಕೊಳ್ಳಬೇಡಿ ತಾಯಿ. ವಾಸ್ತವ ಸಂಗತಿ ಎಂದರೆ ನೀವು ಇಲ್ಲಿರುವ ವಿಷಯ ಶ್ರೀರಾಮನಿಗೆ ತಿಳಿಯದು. ತಿಳಿದಿದ್ದರೆ ಈ ವೇಳೆಗೆ ನಿಮ್ಮ ದುಃಖ ನಿವಾರಣೆಯಾಗಿ ಬಹುಕಾಲವಾಗುತ್ತಿತ್ತು. ಇನ್ನು ತಡವಾಗುವುದಿಲ್ಲ. ನಾನು ಹಿಂದಿರುಗಿ ಹೋದೊಡನೆ ವಿಷಯ ತಿಳಿದು ಶ್ರೀರಾಮ ಕೂಡಲೇ ಇಲ್ಲಿಗೆ ಬರುತ್ತಾರೆ. ವಾನರ ಶ್ರೇಷ್ಠ, ಈ ದುಷ್ಟ ರಾವಣ ನನ್ನನ್ನು ಕೊಲ್ಲಲು 2 ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾನೆ. ಅಷ್ಟರಲ್ಲಿ ನನ್ನ ರಾಮ ಬಂದು ಕರೆದೊಯ್ಯದಿದ್ದರೆ ಈ ರಾಕ್ಷಸಿಯರು ನನ್ನನ್ನು ಉಳಿಸುವುದಿಲ್ಲ. ಆ ಭಯವನ್ನು ಬಿಡಿ ತಾಯಿ. ನಾನು ಹಿಂದಿರುಗಿದೊಡನೆ ಕಪಿ ಕರಡಿಗಳ ಮಹಾಸೈನ್ಯದೊಂದಿಗೆ ಶ್ರೀರಾಮ ಬಂದೇ ಬರುತ್ತಾರೆ. ಆ ಅಪಾರವಾದ ಶೌರ್ಯ ಪರಾಕ್ರಮಗಳಿಂದ ವಿಜೃಂಭಿಸುವ ಶ್ರೀರಾಮನನ್ನು ದೇವ ದಾನವರು ಯಾರೇ ಆದರೂ ತಡೆಯಲು ಸಾಧ್ಯವಾಗುವುದಿಲ್ಲ. ಮಾರುತಿ, ನನ್ನ ಸ್ವಾಮಿ ಸದಾ ನನ್ನ ಧ್ಯಾನದಲ್ಲೇ ಇರುವರೆಂದು ಆನಂದವಾಗುತ್ತಿದೆ. ಆದರೆ ಸದಾ ನನ್ನ ವಿಯೋಗದಿಂದ ಸಂಕಟ ಪಡುತ್ತಿದ್ದಾರೆ ಎಂದು ಕೇಳಿ ದುಃಖವಾಗುತ್ತಿದೆ. ಅಮೃತದಲ್ಲಿ ವಿಷ ಬೆರೆತಂತೆ ನಾನು ಸುಖ ದುಃಖಗಳನ್ನು ನುಂಗಬೇಕಾಗಿದೆ. ಇದೇ ಸ್ಥಿತಿಯಲ್ಲಿ ನನ್ನ ಪ್ರಭುವೂ ಇರುತ್ತಾರೆ ತಾಯಿ. ನಿಮ್ಮ ಕುಶಲ ಸಮಾಚಾರವನ್ನು ಕೇಳಿದಾಗ ಅವರು ಸುಖ ದುಃಖಗಳನ್ನು ಒಟ್ಟಿಗೆ ಅನುಭವಿಸುತ್ತಾರೆ ತಾಯಿ. ದುಃಖವಿಲ್ಲದ ಸುಖ ದೊರೆಯಬೇಕಾದರೆ ದುಷ್ಟ ರಾಕ್ಷಸರ ಸಂಹಾರವಾಗಬೇಕು. ಇನ್ನು ಉಳಿದಿರುವುದು ಅದೇ ಕರ್ತವ್ಯ ತಾಯಿ. ರಾಮನಿಗೆ ಬೇಗ ಬರುವಂತೆ ಹೇಳು ಮಾರುತಿ. ಖಂಡಿತ ಹೇಳುತ್ತೇನೆ. ಇನ್ನು 2 ತಿಂಗಳು ಮಾತ್ರ ನನ್ನ ಜೀವ ಉಳಿದಿರುತ್ತದೆ ಎಂದು ಮರೆಯದೆ ಹೇಳು. ಅಷ್ಟರಲ್ಲಿ ಆ ರಾವಣನ ಜೀವ ಹೋಗಿರುತ್ತದೆ ತಾಯಿ. ಪಾಪ, ಧರ್ಮಾತ್ಮನಾದ ವಿಭೀಷಣ ನನ್ನನ್ನು ರಾಮನಿಗೆ ಒಪ್ಪಿಸು ಎಂದು ಸೋದರ ರಾವಣನಿಗೆ ಬುದ್ಧಿ ಹೇಳಿದರು. ಪ್ರಯೋಜನವಾಗಲಿಲ್ಲ. ಮರಣವನ್ನು ಅಪ್ಪಿಕೊಳ್ಳಲು ಆತುರದಿಂದಿರುವ ಅವನಿಗೆ ಬುದ್ಧಿ ಮಾತು ರುಚಿಸುವುದಿಲ್ಲ ತಾಯಿ. ವಿಭೀಷಣನ ಹಿರಿಯ ಮಗಳಾದ ಅನಲೆ ಎಂಬುವವಳು ನನಗೆ ಈ ವಿಷಯವನ್ನು ತಿಳಿಸಿದಳು. ತ್ರಿಜಟೆಯಂತೂ ಸದಾ ನನ್ನ ಹಿತಚಿಂತನೆಯನ್ನು ಮಾಡುತ್ತಾ ನನಗೆ ಧೈರ್ಯವನ್ನು ಹೇಳುತ್ತಿದ್ದಾಳೆ. ವಿಭೀಷಣನ ಪತ್ನಿ ಸುರಮೆಯೇ ತನ್ನ ಮಗಳನ್ನು ನನ್ನ ಬಳಿಗೆ ಕಳುಹಿಸುತ್ತಿದ್ದಳು. ಸುರಮೆ, ಅನಲೆ, ತ್ರಿಜಟೆ ಈ 3 ನನಗೆ ಅಪಾರವಾದ ಸಹಾಯ ಮಾಡಿದ್ದಾರೆ. ತಾಯಿ, ನಿಮಗೆ ಸಹಾಯ ಮಾಡಿದ ಎಲ್ಲರೂ ಶ್ರೀರಾಮನ ಕೃಪೆಗೆ ಪಾತ್ರರಾಗಿ ಶುಭವನ್ನು ಕಾಣುತ್ತಾರೆ. ಅವಿಂದ್ಯನೆಂಬ ರಾಕ್ಷಸ ಶ್ರೀರಾಮನಿಂದ ರಾಕ್ಷಸರಿಗೆ ವಿನಾಶ ಸಂಭವಿಸುವುದು ಎಂದು ಹೇಳಿದರು ಆ ರಾವಣ ಕೇಳಲಿಲ್ಲವಂತೆ. ತಾಯಿ, ಆ ದುಷ್ಟ ರಾವಣ ತನ್ನ ದುಷ್ಟತನದಿಂದ ಇಡೀ ರಾಕ್ಷಸರ ಕುಲಕ್ಕೆ ಕಂಟಕಪ್ರಾಯನಾಗಿದ್ದಾನೆ. ತಾಯಿ, ಶ್ರೀರಾಮಚಂದ್ರ ಬಂದೇ ಬರುತ್ತಾರೆ. ಅಷ್ಟು ಕಾಲ ಕಾಯುವುದು ಬೇಡವೆಂದರೆ ನಿಮ್ಮನ್ನು ನಾನು ಈಗಲೇ ಈ ಬಂಧನದಿಂದ ಮುಕ್ತಗೊಳಿಸುತ್ತೇನೆ. ತಾಯಿ, ನನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಈ ಕ್ಷಣವೇ ಈ ಸಾಗರವನ್ನು ದಾಟಿ ಶ್ರೀರಾಮನ ಬಳಿಗೆ ಕರೆದುಕೊಂಡು ಹೋಗುತ್ತೇನೆ. ಬೇಡ ಮಾರುತಿ, ನನ್ನ ದುಃಖವನ್ನು ಕಳೆಯಬೇಕೆಂಬ ನಿನ್ನ ಆತುರವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದರೆ ಕ್ರಮಿಸಬೇಕಾದ ಮಾರ್ಗ ಅಗಾಧವಾಗಿದೆ. ಅಲ್ಪ ಶರೀರಿಯಾಗಿರುವ ನೀನು ಅಷ್ಟು ದೂರ ನನ್ನನ್ನು ಎತ್ತುಕೊಂಡು ಸಾಗರವನ್ನು ದಾಟುವುದು ಹೇಗೆ? ತಾಯಿ, ಈ ರೂಪದಲ್ಲಿ ನಿಮಗೆ ನನ್ನ ಸಾಮರ್ಥ್ಯ ತಿಳಿಯದು. ಈಗ ನನ್ನ ಬೃಹತ್ ರೂಪವನ್ನು ನೋಡಿ. ಭಲೆ
ಮಾರುತಿ, ಭಲೆ ವಾನರ ಶ್ರೇಷ್ಠ. ತಾಯಿ ಸೀತಾಮಾತೆ, ಪರ್ವತಗಳಿಂದ, ವನ ಪ್ರದೇಶಗಳಿಂದ, ಉಪ್ಪರಿಗೆಗಳಿಂದ, ಕೋಟೆ ಕೊತ್ತಲಗಳಿಂದ ಕೂಡಿದ ಈ ಲಂಕಾಪಟ್ಟಣವನ್ನು ರಾವಣ ಸಹಿತ ಎತ್ತಿಕೊಂಡು ಹೋಗುವ ಶಕ್ತಿ ನನಗಿದೆ. ಆದ್ದರಿಂದ ನಿಮ್ಮನ್ನು ಎತ್ತಿಕೊಂಡು ಹೋಗುವುದು ನನಗೆ ದೊಡ್ಡದೇನಲ್ಲ. ನಿಮ್ಮ ಸಂದೇಹವನ್ನು ಬಿಡಿ ತಾಯಿ. ನನ್ನ ಬೆನ್ನೇರಿ ಕುಳಿತು ರಾಮ ಲಕ್ಷ್ಮಣರಿರುವ ಕಡೆಗೆ ಬಂದು ಅವರಿಗೆ ಆನಂದ ಉಂಟು ಮಾಡಿ. ಮಹಾಕಪಿ ನೀನು ಮಾರುತಿ. ನಿನ್ನ ಸತ್ವ ಬಲಗಳು ಎಷ್ಟು ಎಂದು ನಾನು ತಿಳಿದೆ. ನೀನು ವಾಯುವಿನಂತೆ ವೇಗಶಾಲಿ, ಅಗ್ನಿಯಂತೆ ಅದ್ಭುತ ತೇಜಸ್ವಿ. ಈ ರಕ್ಕಸರ ನಾಡಿಗೆ ಬರುವ ಸಮರ್ಥ ನೀನಲ್ಲದೆ ಬೇರೆ ಯಾರಿದ್ದಾರೆ? ನೀನು ನನ್ನನ್ನು ಸುರಕ್ಷಿತವಾಗಿ ಕರೆದೊಯ್ಯಬಲ್ಲೆ ಎಂಬ ನಂಬಿಕೆ ನನಗಿದೆ. ಆದರೆ ಅದನ್ನು ನಾನು ವಿಚಾರ ಮಾಡಬೇಕು. ಮೊದಲು ಈ ನಿನ್ನ ಮಹಾರೂಪವನ್ನು ಉಪಸಂಹರಿಸು. ಏನು ಯೋಚನೆ ತಾಯಿ? ಮಾರುತಿ, ನಾನು ಈಗ ನಿನ್ನೊಡನೆ ಬರುವುದು ಯುಕ್ತವಲ್ಲ ಎಂದು ಭಾವಿಸುತ್ತೇನೆ. ಏಕೆ ತಾಯಿ? ಮಾರುತಿ, ನೀನೊಬ್ಬನೇ ಈ ರಾಕ್ಷಸರನ್ನೆಲ್ಲ ಸಂಹರಿಸಬಲ್ಲೆ ಎಂದು ನನಗೆ ಗೊತ್ತು. ಆದರೆ ಹಾಗೆ ಮಾಡಿದರೆ ರಾಘವನ ಕೀರ್ತಿಗೆ ಕುಂದಾಗುವುದಿಲ್ಲವೇ? ನಿಜ ತಾಯಿ, ಹಾಗಾಗಬಾರದು. ನಿನ್ನೊಂದಿಗೆ ಬಾರದಿರಲು ಇನ್ನೊಂದು ಪ್ರಮುಖವಾದ ಕಾರಣವಿದೆ ಮಾರುತಿ. ಪತಿಭಕ್ತಿಯೇ ಶ್ರೇಷ್ಠವೆಂದು ಭಾವಿಸಿರುವ ನನಗೆ ಶ್ರೀರಾಮನ ಹೊರತು ಬೇರೆ ಯಾವ ಪುರುಷರ ಶರೀರವನ್ನು ನಾನಾಗಿಯೇ ಸ್ಪರ್ಶಿಸಲಾರೆ. ಅನ್ಯಥಾ ಭಾವಿಸಬೇಡ ಮಾರುತಿ. ಪತಿವ್ರತ ಸ್ತ್ರೀಗೆ ಇದು ಸಹಜ ತಾಯಿ. ರಾವಣನ ಸ್ಪರ್ಶವಾಗಲಿಲ್ಲವೇ ಎಂದು ನೀನು ಕೇಳಬಹುದು. ಆದರೆ ಅದು ನನ್ನ ಇಚ್ಛೆಗೆ ವಿರುದ್ಧವಾಗಿ ಆದದ್ದು. ಆಗ ನಾನು ಪತಿರಹಿತಳು, ಅರಕ್ಷಿತಳೂ ಆಗಿದ್ದೆ. ದುಷ್ಟರ ಅಪಹರಣಕ್ಕೆ ಒಳಗಾದ ನನ್ನನ್ನು ನನ್ನ ಸ್ವಾಮಿಯೇ ಬಂದು ಬಿಡಿಸಿಕೊಂಡು ಹೋದರೆ ಶ್ರೀರಾಮನ ಶೌರ್ಯ ಪರಾಕ್ರಮಗಳಿಗೆ ಅನುಗುಣವಾಗುತ್ತದೆ. ಹೌದು ತಾಯಿ, ನಿಮ್ಮ ಮಾತು ನಿಜ. ಅದೇ ಸೂಕ್ತ. ನನ್ನ ಪ್ರಭು ಶ್ರೀರಾಮಚಂದ್ರನ ಕೀರ್ತಿಗೆ ನನ್ನಿಂದ ಕಳಂಕ ಉಂಟಾಗಬಾರದು. ಆದ್ದರಿಂದ ಶ್ರೀರಾಮನನ್ನು ಸುಗ್ರೀವನೊಡನೆ ಇಲ್ಲಿಗೆ ಕರೆತಂದು ಬಹುಕಾಲದಿಂದ ದುಃಖಿತಳಾದ ನನಗೆ ಸಂತೋಷವನ್ನು ಉಂಟು ಮಾಡು. ಖಂಡಿತ ತಾಯಿ, ನೀವು ಹೇಳಿದ ಪ್ರತಿಯೊಂದು ಮಾತನ್ನು ರಾಮಚಂದ್ರ ಪ್ರಭುಗೆ ತಿಳಿಸುತ್ತೇನೆ. ಮಾರುತಿ, ನೀನು ಇಲ್ಲಿಗೆ ಬಂದು ನನ್ನನ್ನು ಸಂಧಿಸಿದ್ದನ್ನು ನನ್ನ ಸ್ವಾಮಿ ಸಂದೇಹ ಪಡದೆ ನಂಬುವುದಕ್ಕಾಗಿ ನನಗೆ ಮತ್ತು ನನ್ನ ಸ್ವಾಮಿಗೆ ಮಾತ್ರ ತಿಳಿದ ಒಂದು ಘಟನೆಯನ್ನು ನಿನಗೆ ಹೇಳುತ್ತೇನೆ. ಅದನ್ನೂ ತಿಳಿಸಿ ತಾಯಿ. ನಾನು ಖಂಡಿತ ರಾಮಚಂದ್ರ ಪ್ರಭುಗೆ ತಿಳಿಸುತ್ತೇನೆ. ಚಿತ್ರಕೂಟ ಪರ್ವತ ಪ್ರದೇಶದಲ್ಲಿ ಮಂದಾಕಿನಿ ನದಿಗೆ ಸಮೀಪದ ಆಶ್ರಮದಲ್ಲಿ ಇರುವಾಗ ಈ ಘಟನೆ ನಡೆಯಿತು. ಇದೇನಾಯ್ತು ದೇವಿ? ನಿನ್ನ ದೇಹದಿಂದ ರಕ್ತ ಏನಾಯ್ತು?
ಆಗಲಿ ತಾಯಿ, ಈ ಸನ್ನಿವೇಶವನ್ನು ನೀವು ಹೇಳಿದರೆಂದು ರಾಮಚಂದ್ರ ಪ್ರಭುಗೆ ತಿಳಿಸುತ್ತೇನೆ. ಲಕ್ಷ್ಮಣ ಪರಿಶುದ್ಧಾತ್ಮ, ದಕ್ಷ ಮೃದು ಸ್ವಭಾವದವನು, ಶ್ರೀರಾಮನಿಗೆ ಅತ್ಯಂತ ಪ್ರಿಯನಾದವನು. ನಾನು ಕೇಳಿದಿನೆಂದು ಅವನ ಕುಶಲವನ್ನು ಕೇಳಬೇಕು. ನನ್ನ ದುಃಖವನ್ನು ಪರಿಹರಿಸುವ ಕಾರ್ಯದಲ್ಲಿ ಅವನೂ ತೊಡಗುವಂತೆ ಹೇಳಬೇಕು. ಹೇಳುತ್ತೇನೆ ತಾಯಿ. ಮಾರುತಿ, ಈ ಮಾತುಗಳನ್ನು ಶ್ರೀರಾಮನಿಗೆ ಮತ್ತೆ ಮತ್ತೆ ಹೇಳಬೇಕು. ದಶರಥ ಪುತ್ರರೇ, ಇಂದಿನಿಂದ 2 ತಿಂಗಳು ಮಾತ್ರ ನಾನು ಜೀವದಿಂದಿರುತ್ತೇನೆ. ಅವಧಿ ಮೀರಿದರೆ ನಾನು ಜೀವಿಸಿರುವುದಿಲ್ಲ. ಈ ಮಾತುಗಳನ್ನು ನಾನು ಸತ್ಯದ ಮೇಲೆ ಆಣೆಯಿಟ್ಟು ಹೇಳುತ್ತಿದ್ದೇನೆ. ರಾಮಚಂದ್ರ, ಒಮ್ಮೆ ನನ್ನ ಹಣೆಯ ತಿಲಕ ಅಳಿಸಿ ಹೋದಾಗ ನೀವು ಮಣಿಶಿಲೆಯ ತಿಲಕವನ್ನು ಇರಿಸಿದ್ದೀರಿ, ನೆನಪು ಮಾಡಿಕೊಳ್ಳಿ.